ನಾನು ಒಂದು ಗೌರ್ಮೆಂಟ್ ಸ್ಕೀಮನ್ನು ಯಾವ ರೀತಿ ನೋಡಿ, ಎಲ್ಲ ಸ್ಕೀಮ್ಸ್ ನೆನಪಿಡೋದು ಕಷ್ಟ. ನೀವು ಯೋಜನೆಗಳು ಅಂತ ಬಂದಾಗ ಸರಿಸುಮಾರು 200 ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸು ಯೋಜನೆಗಳು ಅಂತ ಬಂದಾಗ ಸ್ಕೀಮ್ಸು ನೀವು ಎಷ್ಟು ಓದಬೇಕು ಅಂತ ಕೇಳಿದ್ರೆ, ಸ್ಕೀಮ್ಸ್ ಎಷ್ಟು ಓದಬೇಕು ಅಂತಂದರೆ, ನೀವು ನಿಮ್ಮ ಇಡೀ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಜರ್ನಿನಲ್ಲಿ ಒಂದು 250ರಿಂದ 280 ಸ್ಕೀಮ್ ಓದ್ತೀರಾ. 250 to 280 ಸ್ಕೀಮ್ಸು. ಸರ್, ಸ್ಕೀಮ್ಸ್ಗೆ ಸೋರ್ಸ್ ಯಾವುದು ಅಂತ ಕೇಳಿದ್ರೆ, ಸ್ಕೀಮ್ಸಿಗೆ ಸೋರ್ಸು ಯಾವಾಗಲೂ ಬಡ್ಜೆಟ್. ಓಕೆ, ಅದು ಯೂನಿಯನ್ ಬಡ್ಜೆಟ್ ಇರ್ಬೋದು, ಸ್ಟೇಟ್ ಬಡ್ಜೆಟ್ ಇರ್ಬೋದು, ಇದೇ ಸೋರ್ಸು. ಆಯಿತಾ? ಈಗ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡಿದ್ದಾವೆ, ಆ ಬಡ್ಜೆಟ್ ನೀವು ಓದೋಕ್ಕಾಗಲ್ಲ, 1000 ಪೇಜ್ ಇದಾವೆ ಬಡ್ಜೆಟ್ಟು. ಅವೆಲ್ಲ ಸ್ಕೀಮ್ಸ್ನ ಒಂದು ಕಡೆ ಹಾಕಿ ಕಂಪಲೀಷನ್ಸ್ ಮಾಡಿರ್ತವೆ. ಆಯಿತಾ? ಬಟ್ ಇಟ್ ಈಸ್ ಆಲ್ವೇಸ್ ಟಫ್ ಟು ರಿಮೆಂಬರ್ 300 ಸ್ಕೀಮ್ಸ್. 300 ಯೋಜನೆಗಳನ್ನ ನೆನ್ಪಿಡೋದು ಭಾಳ ಕಷ್ಟ. ಮತ್ತು ಏನು ಮಾಡಬೇಕು, ಅಟ್ಲೀಸ್ಟ್ ಪ್ರತಿ ತಿಂಗಳು ಯಾವ್ಯಾವ ಸ್ಕೀಮ್ಸ್ ನ್ಯೂಸಲ್ಲಿರುತ್ತೋ ಅದನ್ನಾದರೂ ಓದ್ಕೋಬೇಕು. ಹಾಗಾದರೆ ಪ್ರತಿ ತಿಂಗಳು ಎಷ್ಟು ಸ್ಕೀಮ್ಸ್ ನ್ಯೂಸಲ್ಲಿರ್ತವೆ? 10ರಿಂದ 15. ಆಯಿತಾ? 10ರಿಂದ 15. ಈಗ ನಿಮಗೆ ಹೊಸ ಸ್ಕೀಮ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ, PM ಸ್ವನಿಧಿ. ಐ ಹೋಪ್ ಲಾಸ್ಟ್ ಟೈಮ್ ನಾನು ಜಲಜೀವನ್ ಮಿಷನ್ ಬಗ್ಗೆ ಮಾತಾಡಿದ್ದೆ, ಇಫ್ ಯು ರಿಮೆಂಬರ್. ಹೌದಾ ಇಲ್ಲ? ಹಾಂ, ಹೌದಾ ಇಲ್ರಿ? ಓಕೆ, ಈಗ ನೋಡಿ, PM ಸ್ವನಿಧಿ. ಒಂದೊಂದೇ ನಿಮಗೆ ಐ ಥಿಂಕ್ ನಿಮಗೆ ಸ್ಕೀಮ್ಸ್ ಹೆಂಗೆ ಓದಬೇಕು ಸ್ಟ್ರಕ್ಚರ್ ನಾನು ಕೊಟ್ಬಿಟ್ಟಿದ್ದೀನಿ. ಎಲ್ಲ ಬ್ಯಾಚರು ಕೊಟ್ಟಿದ್ದೀನಾ? B1, B2, B3, B4. ಲಾಸ್ಟ್ ಎಸ್ ಆರ್ ನೋ? ನೀವೇ ಬ್ಯಾಚ್ B4ಗೆ ಕೊಟ್ಟಿದ್ದೀನಿ, ಎಲ್ಲ ಬ್ಯಾಚ್ಗೂ ಕೊಟ್ಟಿದ್ದೀನಿ. ಓಕೆ, ಈಗ ನೋಡಿ ಈ ಸ್ಕೀಮ್ ಬಗ್ಗೆ ಮಾತಾಡೋಣ. ಓಕೆ ಸರ್, ಹೆಸರು PM ಸ್ವನಿಧಿ. ಹೆಸರು PM ಸ್ವನಿಧಿ. ಪ್ರಾರಂಭ 2020. ಓಕೆ ಸರಿ. ಉದ್ದೇಶ ನೋಡಿ, ಕೋವಿಡ್ ಸಂದರ್ಭದಲ್ಲಿ ಯಾರೋ ಬೀದಿ ಬದಿ ವ್ಯಾಪಾರಿಗಳಿಗೆ ನಷ್ಟ ಆಗಿತ್ತು. ಬೀದಿ ಬದಿ ವ್ಯಾಪಾರಿಗಳು ಲಾಕ್ಡೌನ್ ಇತ್ತಲ್ಲ, ಕೋವಿಡ್ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಎಂಪ್ಲಾಯ್ಮೆಂಟ್ ಕಳ್ಕೊಂಡಿದ್ರು. ಅವ್ರಿಗೆ ಮತ್ತೊಮ್ಮೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಆಧಾರರಹಿತ ಸಾಲ, ಅಂದರೆ ಕೊಲ್ಯಾಟ್ರಲ್ ಫ್ರೀ ಲೋನನ್ನು ಸರ್ಕಾರ ಕೊಡ್ತಿದೆ. ಓಕೆ, ಅಂದರೆ ನೋಡಿ, ಇಲ್ಲಿ ಒಂದು ಗಮನಿಸಬೇಕು, ಉದ್ದೇಶ ನಾನು ಮಾತಾಡ್ತಾ ಇದ್ದೀನಿ, ಆಬ್ಜೆಕ್ಟಿವ್. ಆಯಿತಾ? ಆಬ್ಜೆಕ್ಟಿವ್. ಟಾರ್ಗೆಟೆಡ್ ಬೆನಿಫಿಷರಿ ಯಾರು ಅಂತ ಗುರುತಿಸ್ಬೇಕು. ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ವೆಂಡರ್ಸ್. ಎಲ್ರಿಗೂ ಅಲ್ಲ, ಬೀದಿ ಬದಿ ವ್ಯಾಪಾರಿಗಳು. ಆಫ್ಟರ್ ಕೋವಿಡ್ ಬೀದಿ ಬದಿ ವ್ಯಾಪಾರಿಗಳು ಯಾರು ತಮ್ಮ ವ್ಯಾಪಾರವನ್ನು ಕಳ್ಕೊಂಡಿದ್ರು, ವ್ಯಾಪಾರವನ್ನು ರೀಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಕೊಲ್ಯಾಟ್ರಲ್ ಫ್ರೀ ಲೋನ್, ಆಧಾರರಹಿತ ಸಾಲ. ಅಂದರೆ ಈಗ ನೀವು ಬ್ಯಾಂಕ್ ಹತ್ರ ಲೋನ್ ಕೇಳ್ತೀರ ಅಂತಂದರೆ ಆಸ್ತಿ ಪತ್ರ ಕೇಳ್ತೀರ. ಹೌದೇ ಇಲ್ಲ? ಫ್ರೀಯಾಗಿ ಲೋನ್ ಕೊಡ್ತಾರೇನ್ರಿ? ಇಲ್ಲ. ನೀವು ಗೋಲ್ಡ್ ಆದರೂ ಕೊಡಬೇಕು, ಇಲ್ಲ ಆಸ್ತಿ ಪತ್ರನಾದ್ರೂ ಕೊಡಬೇಕು. ಬಟ್ ಇಲ್ಲಿ ಏನೂ ಕೇಳಂಗಿಲ್ಲ. ಆಧಾರರಹಿತ ಸಾಲ, ಕೊಲ್ಯಾಟ್ರಲ್ ಫ್ರೀ ಲೋನ್. ಆಸ್ತಿ ಪತ್ರ, ಗಿಲ್ಡು ಏನು ಕೊಡಂಗಿಲ್ಲ, ಹಂಗೆ ಕೊಡ್ತಾರೆ ದುಡ್ಡು. ರೈಟ್ ಸರ್, ಅಕಸ್ಮಾತ್ ರೀಪೇಮೆಂಟ್ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಗೌರ್ಮೆಂಟು ರಿಸ್ಕ್ ತಗೊಳ್ಳೇಬೇಕು. ಓಕೆ, ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲ್ಲ. ಗೌರ್ಮೆಂಟ್ ನೋಡಿ, ಈಗ 100 ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಟ್ಟಿದ್ದಾರೆ ಅಂದಾಗ ಒಂದು 50 ಜನ ವಾಪಸ್ ಕಟ್ಬೋದು, ಇನ್ನು 50 ಜನ ಕಟ್ಟಲ್ಲ. ಬಟ್ ಸರ್ಕಾರ ಕೊಡದೇ ಹೋದರೆ ಎಂಪ್ಲಾಯ್ಮೆಂಟು ಜನರೇಟ್ ಆಗಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲಿಲ್ಲ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇಲ್ಲ, GDP ಬರಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಸೊ ಆಧಾರರಹಿತ ಸಾಲ ಕೊಡ್ತಾರೆ. ಸರಿ, ಈಗ ಲಿಸನ್, ಎಷ್ಟು ಸಾಲ ಕೊಡ್ತಾರೆ? ಸಾಲ ಕೊಡಬೇಕು ಅಂತಂದರೆ ಏನೇನು ಕ್ರೈಟೀರಿಯಾಸ್ ಏನು? ಎಲಿಜಿಬಿಲಿಟಿ ಕ್ರೈಟೀರಿಯಾ. ರೈಟ್, ಸರಿ. ಹೆಂಗೆ ಸಾಲ ಕೊಟ್ಟಿದ್ದಾರೆ ಇದು ಸ್ಕೀಮ್ ಪೂರ್ತಿ ಹೇಳ್ತಾ ಇದೆ. ನೀವು ಬೀದಿ ಬದಿ ವ್ಯಾಪಾರಿಗಳು ಹಳ್ಳಿಲಿರ್ತಾರ, ಸಿಟಿಲಿರ್ತಾರ? ಸಿಟಿ, ಕರೆಕ್ಟಾ? ನಿಮ್ಮ ನಗರ ಪಾಲಿಕೆಯಿಂದ, ಅರ್ಬನ್ ಲೋಕಲ್ ಬಾಡಿ ನಗರ ಪಾಲಿಕೆಯಿಂದ ನೀವು ಸ್ಟ್ರೀಟ್ ವೆಂಡರ್ ID ಕಾರ್ಡನ್ನು ಪಡೆದಿರಬೇಕು.
ಸ್ಟ್ರೀಟ್ ವೆಂಡರ್ ID ಕಾರ್ಡನ್ನು ಪಡೆದಿರಬೇಕು, ಗುರುತಿನ ಚೀಟಿ. ಬೀದಿ ಬದಿ ವ್ಯಾಪಾರಿ ಗುರುತಿನ ಚೀಟಿಯನ್ನು ಪಡೆದಿರಬೇಕು. ಅವಾಗ ಹಂಗೆ ಪಡೆದಿದ್ರೆ ಅವಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, UPI ಲಿಂಕ್ಡ್ ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. UPI ಲಿಂಕ್ಡ್ ಕ್ರೆಡಿಟ್ ಕಾರ್ಡ್. ದರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡಲ್ಲಿ ದುಡ್ಡಿದ್ರೆ ಮಾತ್ರ ಬಿಡಿಸ್ಕೊಳಕ್ಕಾಗೋದು. ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂದರೂ ಬಿಡಿಸ್ಕೋಬೋದು. ಯಾಕೆ? ಸಾಲ ಅದು. ಗೊತ್ತಿಲ್ಲ ಇದು? ಡೆಬಿಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಬಿಡಿಸ್ಕೋಬೋದು. ಕ್ರೆಡಿಟ್ ಕಾರ್ಡಲ್ಲಿ ಅಲ್ಲ, ಡೆಬಿಟ್ ಕಾರ್ಡಲ್ಲಿ ದುಡ್ಡಿದ್ರೆ ಮಾತ್ರ ಬಿಡಿಸ್ಕೋಬೋದು, ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡಿಲ್ಲ ಅಂದರೂ ಬಿಡಿಸ್ಕೋಬೋದು. ಸೊ UPI ಲಿಂಕ್ಡ್ ಕ್ರೆಡಿಟ್ ಕಾರ್ಡನ್ನು ಇಶ್ಯೂ ಮಾಡುತ್ತೆ. ಇದರಲ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಟ್ರಾನ್ಸಾಕ್ಷನ್, ಓಕೆ, 15,000 ರೂಪಾಯಿ ಸಾಲ ಕೊಡ್ತಾರೆ. ಫಸ್ಟು ಕೇಳಿಸ್ಕೊಳ್ಳಿ, 15,000 ರೂಪಾಯಿ ಸಾಲ ಕೊಡ್ತಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ. ನೀವು ವಾಪಸ್ ಕಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಮತ್ತು 25,000 ಸಾಲ ಕೊಡ್ತಾರೆ. 25,000 ರೂಪಾಯಿ ವಾಪಸ್ ಕಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಮತ್ತು 50,000 ರೂಪಾಯಿ ಸಾಲ ಕೊಡ್ತಾರೆ. ಫಸ್ಟ್ 15,000 ಇದು ಏನೋ ಕೊಟ್ಟು ನೋಡ್ತಾರೆ, ವಾಪಸ್ ಕಟ್ಟಿಲ್ಲ ಕೊಡ್ದು ಮಕ್ಕಬಿಟ್ಟವ್ರನ್ನ ವಾಪಸ್ ಕೊಡೋಲ್ಲ. ವಾಪಸ್ ಕಟ್ಟಿದ್ರೆ 25,000 ಕೊಡ್ತಾರೆ, ಆಮೇಲೆ ಮತ್ತೆ 30,000 ಕೊಡ್ತಾರೆ. ಆಯಿತಾ? ಸರಿ, ಆಬ್ಜೆಕ್ಟಿವ್ ಡನ್. ಓಕೆ, ಟಾರ್ಗೆಟೆಡ್ ಬೆನಿಫಿಷರಿ ಡನ್. ಎಸ್ ಆರ್ ನೋ? ಓಕೆ. ಈಗ ಓಕೆ, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ, ಅನುಷ್ಠಾನಗೊಳಿಸುವ ಸಚಿವಾಲಯ. ಲಿಸನ್ ಹಿಯರ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ. ಫಿನಾನ್ಸಿಂಗ್, ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್. ಏನಂಗಂದ್ರೆ ಕೇಂದ್ರ ವಲಯ ಯೋಜನೆ ಅಂತಂದ್ರೇನು? 100% ಪ್ರೊವೈಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅದೇನು ದುಡ್ಡು ಕೊಡ್ತಾರೆ? ಕೇಂದ್ರ ಸರ್ಕಾರ ಪೂರ್ತಿ ಕೊಡುತ್ತೆ. ಓಕೆ. ಸೊ ಈಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇಟ್ ಕಂಪ್ಲೀಟೆಡ್ 6 years. ಕ್ಲಿಯರಾ? ಎಸ್ ಆರ್ ನೋ? ಮಾತಾಡ್ರಿ. ಓಕೆ ನೋಡಿ, ಇನ್ನೊಂದಿದೆ, ಇದು ನಾನು ಹೇಳೋದು ಮರ್ತುಬಿಟ್ಟೆ. ಓಕೆ, ಈಗ ಪ್ಲೀಸ್ ಲಿಸನ್. PM ಸ್ವನಿಧಿ ಸ್ಕೀಮ್ ಕೆಳಗಡೆ, PM ಸ್ವನಿಧಿ ಸ್ಕೀಮ್ ಕೆಳಗಡೆ ಸ್ವನಿಧಿ ಸೆ ಸಮೃದ್ಧಿ ಸ್ಕೀಮ್ ಅಂತ ತಂದಿದ್ದಾರೆ. ಇಟ್ ಈಸ್ ಎ ಸಬ್ ಕಾಂಪೊನೆಂಟ್ ಆಫ್ PM ಸ್ವನಿಧಿ. ಓಕೆ, ಸ್ವನಿಧಿ ಸೆ ಸಮೃದ್ಧಿ ಅಂತ. ಓಕೆ, ಇದೇನು ಹೇಳುತ್ತೆ ಅಂದರೆ, ನೋಡಿ, ಈಗ ಸರ್ಕಾರ ನೋಡಿ, ಯಾರು PM ಸ್ವನಿಧಿ ಕೆಳಗಡೆ ಸಾಲ ತಗೊಂಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು. ನಾನು ಹೇಳೋದು ಅರ್ಥ ಆಗ್ತಿದೆಯಾ ಇಲ್ಲ? ಅರ್ಥ ಆಗ್ತಿದೆಯಾ ಇಲ್ವಾ? ಅರ್ಥ ಆಗ್ತಿದೆಯಲ್ಲ? ಓಕೆ. ನಿಮಗೆ PM ಸ್ವನಿಧಿ ಮಾಡಿಲ್ಲ ಅನ್ಸುತ್ತೆ, ನೀವು ಮಾಡಿಲ್ಲಲ್ಲ? ಓಕೆ, ನಿಮ್ಗೆ ಹೊಸ ಸ್ಕೀಮ್ ಹಂಗಾರೆ ಇರೋದು. ಫಸ್ಟ್ ಟೈಮ್ ಕೇಳ್ತಿದ್ದೀರಾ? ಮಾಡಿದ್ದೀನ ಇಲ್ಲ? ಅರೆ ಹೆಂಗೆ ಯಾವ ಮಾಡಿದಿರ? ಹಾಂ, ಓಕೆ. ಲಿಸನ್. ನಿಮ್ಮ ಹೆಸರು? ಬ್ಲ್ಯಾಕ್ ಶರ್ಟ್, ಶುಭ ಅವ್ರ ಪಕ್ಕದಲ್ಲಿ ಕೂತಿರೋದು. ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿದ್ರ ನಿಮ್ಮ ವಿಡಿಯೋ? ಚೆನ್ನಾಗಿ ಬಂದಿದೆ. ಓಕೆ, ಗುಡ್. ಎಸ್, ಏನು ನೋಡ್ರಿ? ಎಸ್, ಮಾತಾಡಬೇಡಿ. PM ಸ್ವನಿಧಿ ಕೆಳಗಡೆ ಸಾಲ ತೆಗೆದುಕೊಂಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು, ಓಕೆ, ಸರ್ಕಾರ ಹೋಗಿ ಅವ್ರನ್ನ ಮೀಟ್ ಮಾಡುತ್ತೆ. ಮೀಟ್ ಮಾಡಿಬಿಟ್ಟು ಅವ್ರದ್ದು ಸೋಷೋ ಎಕನಾಮಿಕ್ ಪ್ರೊಫೈಲಿಂಗ್ ಮಾಡ್ತಾರೆ. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ, ಸರ್ ಬೀದಿ ಬದಿ ವ್ಯಾಪಾರಿಗಳು ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಇಲಿಟ್ರೇಟ್ಸ್ ಇರ್ತಾರೆ, ಅನಕ್ಷರಸ್ಥರಿರ್ತಾರೆ, ಹೌದಾ ಇಲ್ಲ? ಮಾತಾಡ್ರಿ. ಅವ್ರಿಗೆ ಸರ್ಕಾರದ ಯಾವ ಯೋಜನೆಗಳಿದಾವೆ ಅನ್ನೋದೇ ಗೊತ್ತಿಲ್ಲ. ಹಂಗಾಗಿ ಸರ್ಕಾರನೇ ಏನು ಮಾಡುತ್ತೆ, ಸಾಲ ತೆಗೆದುಕೊಂಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಹೋಗಿ ಮೀಟ್ ಮಾಡಿ, ಅವರು ಸಾಮಾಜಿಕ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಿ ಅವ್ರಿಗೆ 8 ಸ್ಕೀಮನ್ನು ಎನ್ರೋಲ್ ಮಾಡಿಸ್ತಾರೆ. 8 ಸ್ಕೀಮನ್ನು ಅವರೇ ಹೋಗಿ ಮನೆ ಬಾಗಿಲಿಗೆ ಹೋಗಿ ಎನ್ರೋಲ್ ಮಾಡಿಸ್ತಾರೆ. ದಿಸ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಎಸ್ ಸ್ವನಿಧಿ ಸೆ ಸಮೃದ್ಧಿ. ಸ್ವನಿಧಿ ಸೆ ಸಮೃದ್ಧಿ. ಹಾಗಾದರೆ ಆ 8 ಯೋಜನೆಗಳು ಯಾವ್ಯಾವು ನೋಡಿ. ಓಕೆ, 8 ಯೋಜನೆಗಳು ಏನೇನು? ಮೊದಲನೇದು ನೋಡ್ರಿ ಇಲ್ಲಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಇದಕ್ಕೆ ನೀವೇನಾದ್ರು ಎನ್ರೋಲ್ ಆದರೆ ಅದು ಎಷ್ಟು ಪ್ರೀಮಿಯಂ ಎಷ್ಟಿದೆ? ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರೀಮಿಯಂ ಎಷ್ಟಿದೆ ಅಪ್ಪಾಜಿ? 330 ರೂಪಾಯಿನಾ? ಓಕೆ ನೋಡಿ, ನೀವೇನಾದರೂ
ಅಲ್ಲ ಇದು ಬರೀ ಅವ್ರಿಗಲ್ಲ, ನೀವು ಸೇರ್ಕೋಬೋದು. ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೆಳಗಡೆ ವರ್ಷಕ್ಕೆ ತಿಂಗಳಿಗೆ ವರ್ಷಕ್ಕೆ 330 ರೂಪಾಯಿ ಕಟ್ಟಿದ್ರೆ 330 ರೂಪಾಯಿ ಕಟ್ಟಿದ್ರೆ ಅಪ್ಪಿತಪ್ಪಿ ಏನಾದ್ರು ದುರಂತ ಆಗಿ ತೀರ್ಕೊಂಡ್ರೆ 1 ಕೋಟಿ ರೂಪಾಯಿ ಬರುತ್ತೆ. 2 ಲಕ್ಷನ ಸಾರಿ ನಾನು ಯಾವ್ದು ಹೇಳಿದೆ ಮತ್ತೆ 1 ಕೋಟಿ ಯಾವ್ದು? ಓಕೆ ಸಾರಿ, ಆರೋಗ್ಯ ಸಂಜೀವಿನಿ ಸ್ಕೀಮ್ ಅದು. ಸಾರಿ, ಗೌರ್ಮೆಂಟ್ ನೌಕರರಿಗೆ ಆರೋಗ್ಯ ಸಂಜೀವಿನಿ ಸ್ಕೀಮ್ ಕೆಳಗಡೆ 1 ಕೋಟಿ ರೂಪಾಯಿ ಬರುತ್ತೆ. ಆಯ್ತು ನೋಡ್ರಿ, ನಾನೇ ಮಾಡಿದ್ದೀನಿ, ನನಗೆ ಮರೆತು ಆಯ್ತು, ಏನೋ ಮಾಡೋಕ್ಕಾಗಲ್ಲ. 330 ರೂಪಾಯಿ ನೀವು ವರ್ಷಕ್ಕೆ 330 ರೂಪಾಯಿ ಪ್ರೀಮಿಯಂ ಕಟ್ತಾ ಹೋದರೆ ಏನಾದ್ರು ತೀರ್ಕೊಂಡ್ರೆ 2 ಲಕ್ಷ ರೂಪಾಯಿ ಬರುತ್ತೆ. ಇಲ್ಲ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಂಡ್ರೆ ಅಂತ ಇಟ್ಕೊಳ್ಳಿ 1 ಲಕ್ಷ ರೂಪಾಯಿ ಬರುತ್ತೆ. ಆಯಿತಾ? ಆಮೇಲೆ ಓಕೆ, ಆಕ್ಸಿಡೆಂಟ್ ಇನ್ಶೂರೆನ್ಸು PM ಸುರಕ್ಷಾ ಬಿಮಾ ಯೋಜನೆ ಇದೆ. ಆಮೇಲೆ 0 ಬ್ಯಾಲೆನ್ಸ್ ಫ್ರೀ ಅಕೌಂಟ್ ಬಂದು ಓಪನ್ ಮಾಡಿಕೊಡ್ತಾರೆ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಇದೆ. ಓಕೆ, ಮತ್ತು ನೀವು ದೇಶದಲ್ಲಿ ಎಲ್ಲೇ ಕೆಲಸ ಮಾಡ್ತೀರಿ ಅಂದರೆ ಈಗ ನೋಡಿ, ಲಿಸನ್ ಇಯರ್, ನೀವು ಸೊಸೈಟಿಲಿ ರೇಷನ್ ತಗೋಬೇಕು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲಿ ಬರುತ್ತೋ ಅಲ್ಲೇ ಹೋಗಿ ತಗೋಬೇಕು. ಆದರೆ ಈಗ ಗೌರ್ಮೆಂಟ್ ಈಸ್ ಕಮಿಂಗ್ ಅಪ್ ವಿತ್ 1 ನೇಷನ್ 1 ರೇಷನ್. ನೀವು ಇದ್ರ ಕೆಳಗಡೆ 1 ನೇಷನ್ 1 ರೇಷನ್ ಕೆಳಗಡೆ ಎನ್ರೋಲ್ ಆಗಿಬಿಟ್ರೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ, ದೇಶದ ಯಾವ ನ್ಯಾಯಬೆಲೆ ಅಂಗಡಿಗೆ ಹೋದರೂ ರೇಷನ್ ಕೊಡ್ತಾರೆ. ಬಟ್ ಎನ್ರೋಲ್ ಆಗಬೇಕು. 1 ನೇಷನ್ 1 ರೇಷನ್ ಇದಕ್ಕೆ ಎನ್ರೋಲ್ ಆಯಿತು ಅಂದರೆ ಭಾರತದ ಯಾವ ನ್ಯಾಯಬೆಲೆ ಅಂಗಡಿಗೆ ಹೋದರೂ ಕೂಡ ರೇಷನ್ ಕೊಡ್ತಾರೆ. ಆಯಿತಾ? ಸರಿ. ಸೊ ಪೆನ್ಷನ್ ಕೊಡ್ತಕ್ಕಂಥ ಸ್ಕೀಮು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ. ಇದೆಲ್ಲ ನಾನು ಹಿಂದೆ ಕ್ಲಾಸಲ್ಲಿ ಮಾಡಿದ್ದೀನಿ. ಎಸ್ ಆರ್ ನೋ? ಮಾಡಿದ್ದೀನಿ ಇಲ್ರಿ. ಶ್ರಮಧನ್ ನಂದು ಇದರಲ್ಲಿ ರೆಕಾರ್ಡಿಂಗ್ ವಿಡಿಯೋಸ್ ಇದಾವೆ ನೋಡಿ. ಓಕೆ, ಅದಾದಮೇಲೆ ಸರ್ ಎಸ್, ಜನನಿ ಸುರಕ್ಷಾ ಯೋಜನಾ, ಗರ್ಭಿಣಿ ತಾಯಂದಿರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಹಣಕಾಸು ನೆರವನ್ನು ಕೊಡ್ತಕ್ಕಂಥ ಯೋಜನಾ ಜನನಿ ಸುರಕ್ಷಾ ಯೋಜನಾ. ಆಮೇಲೆ ಇದು ತಾಯಂದಿರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಅಗತ್ಯತೆಗಳನ್ನು ಕೊಡ್ತಕ್ಕಂಥ ಸ್ಕೀಮು ಪ್ರಧಾನ ಮಂತ್ರಿ ಮಾತೃವಂದನಾ ಸ್ಕೀಮು. ಸೊ ಈ ಥರ 8 ಸ್ಕೀಮ್ಗೆ ಅವರೇ ಬಂದು ಎನ್ರೋಲ್ ಮಾಡಿಸ್ತಾರೆ. ನಾನು ಮತ್ತೊಂದು ಸತಿ ಲಾಸ್ಟ್ ಹೇಳ್ತೀನಿ, PM ಸ್ವನಿಧಿ ಸ್ಕೀಮ್ ಕೆಳಗಡೆ ಸಾಲ ತೆಗೆದುಕೊಂಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಿ, ಓಕೆ, ಅವರೇ ಬಂದು, ಸರ್ಕಾರನೇ ಬಂದು ಸೋಷೋ ಎಕನಾಮಿಕ್ ಪ್ರೊಫೈಲಿಂಗ್ ಮಾಡಿ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಮೌಲ್ಯಮಾಪನ ಮಾಡಿ ನಿಮಗೆ 8 ಸ್ಕೀಮ್ಗೆ ಎನ್ರೋಲ್ ಮಾಡಿಸೋಗ್ತಾರೆ. 8 ಸ್ಕೀಮ್ಗೆ ಎನ್ರೋಲ್ ಮಾಡಿಸೋಗ್ತಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಸ್ವನಿಧಿ ಸೇ ಸಮೃದ್ಧಿ ಸ್ಕೀಮ್.